ದರ್ಶನ್ ಹೆಸರಿಗೆ ಮಸಿ ಬಳಿಯಲು ಪವಿತ್ರ ಗೌಡ ಸಂಚು. ನಟ ದರ್ಶನ್ ಪರವಾಗಿ ನಿಂತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಕೇಸ್ ಹಾಕೋದಾಗಿ ಪವಿತ್ರ ಗೌಡ ಅವರಿಗೆ ವಿಜಯಲಕ್ಷ್ಮಿ ವಾರ್ನಿಂಗ್ ನೀಡಿದ್ದಾರೆ. ಪವಿತ್ರ ಗೌಡ ಮಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ದರ್ಶನ್ ಪತ್ನಿ. ಇನ್ನು ಮುಂದೆ ದರ್ಶನ್ ಹೆಸರು ಅಥವಾ ಫೋಟೋವನ್ನ ಬಳಸಿಕೊಂಡ್ರೆ ನೆಟ್ಟಗಿರೋದಿಲ್ಲ, ಲೀಗಲ್ ಆಕ್ಷನ್ ತಗೋತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಗುಡುಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ಲೆಫ್ಟ್ ರೈಟ್ ತೆಗೆದುಕೊಂಡಿರುವಂತದ್ದು ದರ್ಶನ್ ಪತ್ನಿ. ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಜಯ್ ದರ್ಶನ್ ಅನ್ನುವಂತಹ ಇನ್ಸ್ಟಾ ಐಡಿಯಿಂದ ಪೋಸ್ಟ್ ಮಾಡಲಾಗಿರುವಂತದ್ದು ವಾರ್ನಿಂಗ್ ಅನ್ನ ನೀಡಲಾಗಿದೆ. ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷ ಆಗಿದೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿರ್ತಾರೆ ಪವಿತ್ರ ಗೌಡ ಅವರು. ದರ್ಶನ್ ಜೊತೆಯಲ್ಲಿ ಪೂಜೆಗೆ ಕುಳಿತಿದ್ದಂತಹ ಫೋಟೋ ಪೋಸ್ಟ್ ಮಾಡಿರ್ತಾರೆ ಪವಿತ್ರ ಗೌಡ. ನಟ ದರ್ಶನ್ ಜೊತೆಗಿನ ಫೋಟೋವನ್ನ ಹಾಕಿ ರೀಲ್ಸ್ ಕೂಡ ಮಾಡಿರ್ತಾರೆ. ಜೊತೆಗೆ ಪವಿತ್ರ ಗೌಡ ಪುತ್ರಿ ಬರ್ಡೇಯಲ್ಲೂ ಕೂಡ ದರ್ಶನ್ ಜೊತೆಯಲ್ಲಿ ಡ್ಯಾನ್ಸ್ ವಿಡಿಯೋ ಕೂಡ ಪೋಸ್ಟ್ ಆಗಿರುತ್ತೆ. ಫೋಟೋ ವೈರಲ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಮೇಲೆ ದರ್ಶನ್ ಪತ್ನಿ ಗರಂ ಆಗಿದ್ದಾರೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಇರುವಂತಹ ಫೋಟೋವನ್ನ ಹಾಕಿ ವಾರ್ನಿಂಗ್ ನೀಡಲಾಗಿರುವಂತದ್ದು. ಜೊತೆಗೆ ಮಗುವಿನ ಜೊತೆಯಲ್ಲಿ ಇರುವಂತಹ ಫೋಟೋ ಹಾಕಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ ದರ್ಶನ್ ಪತ್ನಿ. ದರ್ಶನ್ ಜೊತೆಗೆ ಇರುವಂತಹ ಫೋಟೋವನ್ನ ಹಾಕಿದ್ರೆ ಲೀಗಲ್ ಆಕ್ಷನ್ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಟ ದರ್ಶನ್ ಹೆಸರಿಗೆ ಮಸಿ ಬಳಿಯಲು ಪವಿತ್ರ ಗೌಡ ಸಂಚನ್ನ ರೂಪಿಸಿರುವಂತದ್ದು. ನಟ ದರ್ಶನ್ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ನಿಂತ್ಕೊಂಡಿದ್ದಾರೆ. ಕೇಸ್ ಹಾಕೋದಾಗಿ ಪವಿತ್ರ ಗೌಡ ಅವರಿಗೆ ವಿಜಯಲಕ್ಷ್ಮಿ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ಅವರ ಮಗಳಿಗೂ ಕೂಡ ಅಂದ್ರೆ ಪವಿತ್ರ ಗೌಡ ಮಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿಯವರು. ಮುಂದೆ ದರ್ಶನ್ ಹೆಸರು ಜೊತೆಗೆ ಫೋಟೋವನ್ನ ಬಳಸಿಕೊಂಡ್ರೆ ನೆಟ್ಗಿರೋದಿಲ್ಲ, ಲೀಗಲ್ ಆಕ್ಷನ್ ತಗೋತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ. ವಿಜಯ್ ದರ್ಶನ್ ಅನ್ನುವಂತಹ ಇನ್ಸ್ಟಾ ಐಡಿಯಿಂದ ಈ ಒಂದು ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷ ತುಂಬಿದೆ ಅಂತ ಹೇಳಿ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಅನ್ನ ಹಾಕೊಂಡಿರ್ತಾರೆ. ಜೊತೆಗೆ ದರ್ಶನ್ ಜೊತೆಗೆ ಇರುವಂತಹ ಅಂದ್ರೆ ಪೂಜೆಗೆ ಕುಳಿತುಕೊಂಡಿರುವಂತಹ ಒಂದು ಫೋಟೋವನ್ನ ಕೂಡ ಪೋಸ್ಟ್ ಮಾಡ್ಕೊಂಡಿರ್ತಾರೆ ಪವಿತ್ರ ಗೌಡ ಅವರು. ನಟ ದರ್ಶನ್ ಜೊತೆಗಿನ ಫೋಟೋ ಹಾಕಿ ಜೊತೆಗೆ ರೀಲ್ಸ್ ಅನ್ನ ಕೂಡ ಮಾಡಿರ್ತಾರೆ ಪವಿತ್ರ ಗೌಡ ಅವರು. ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡ ಪುತ್ರಿ ಬರ್ಡೇಯಲ್ಲೂ ಕೂಡ ದರ್ಶನ್ ಅವರು ಡ್ಯಾನ್ಸ್ ಮಾಡಿರ್ತಾರೆ. ಆ ಒಂದು ವಿಡಿಯೋ ಕೂಡ ಪೋಸ್ಟ್ ಆಗಿರುತ್ತೆ. ಫೋಟೋ ವೈರಲ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಮೇಲೆ ದರ್ಶನ್ ಪತ್ನಿ ಗರಂ ಆಗಿರುವಂತದ್ದು. ಪವಿತ್ರ ಗೌಡ ಸಂಜಯ್ ಸಿಂಗ್ ಇರುವಂತಹ ಜೊತೆಗೆ ಮಗುವಿನ ಜೊತೆ ಇರುವಂತಹ ಫೋಟೋವನ್ನ ಹಾಕಿ ವಾರ್ನಿಂಗ್ ನೀಡಿದ್ದಾರೆ ದರ್ಶನ್ ಪತ್ನಿ. ದರ್ಶನ್ ಜೊತೆಗಿರುವಂತಹ ಫೋಟೋ ಹಾಕಿದ್ರೆ ಲೀಗಲ್ ಆಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪವಿತ್ರ ಗೌಡ ಅವರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ದರ್ಶನ್ ಪತ್ನಿ ಪೋಸ್ಟ್ ಫೈಟ್.